ಹಲೋ ಸ್ನೇಹಿತರೆ, ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ನೋಡಬೇಕಾದ್ರೆ ಲೇಡೀಸ್ ಕ್ರಿಯೇಟಿವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಹೊಸ ಕಟ್ಟಿಂಗ್ ವಿಡಿಯೋ ಹಾಗೂ ಸ್ಟಿಚಿಂಗ್ ವಿಡಿಯೋ ಮಾಡ್ತೇವೆ, ನೋಡ್ಕೊಳ್ಳಿ. ಆಲ್ರೆಡಿ ಲೈನಿಂಗ್ ಕಟ್ಟಿಂಗ್ ವಿಡಿಯೋನು ಯೂಟ್ಯೂಬಿಗೆ ಮೊದಲೇ ಈ ಚಾನಲ್ಗೆ ಹಾಕಿದ್ದೇವೆ. ಮೊದಲಿಗೆ ಕಟ್ ಮಾಡಿದಂಥ ವಿಡಿಯೋ ನೋಡಿದ್ದೀರಲ್ಲ, ಅದರಲ್ಲಿ ನೋಡ್ಕೊಳ್ಳಿ. ಲೈನಿಂಗನ್ನು ಮೊದಲು ಫ್ಯಾಬ್ರಿಕ್ನ ಮೇಲೆ ಲೈನಿಂಗ್ ಇಟ್ಟಿದ್ದೇವೆ. ಅದರ ಮೇಲೆ ಲೈನಿಂಗ್ ಸ್ಟಿಚ್ ಮಾಡಿದ ಮೇಲ್ಭಾಗದಿಂದ ಒಂದು ಸ್ಟಿಚ್ ಹಾಕ್ತೇವೆ ಲೈನಿಂಗ್ನ ಮೇಲೆ. ಇದು ಲೈನಿಂಗ್ನ ಮೇಲೆ ಸ್ಟಿಚ್ ಮಾಡಬೇಕು. ಆಲ್ರೆಡಿ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೇವೆ. ಇದು ಈಸಿ ಮೆಥಡಲ್ಲಿ ನಾವು ಹಾಕೋದು, ನೋಡ್ಕೊಳ್ಳಿ. ಇದಕ್ಕೆ ಕೆಳಭಾಗದಲ್ಲಿ ಪೀಸ್ ಏನು ಕೊಡದೆ ಲೈನಿಂಗಿಂದ ಒಳಭಾಗಕ್ಕೆ ಮಡಚಿ ಫ್ಯಾಬ್ರಿಕ್ನ ಮೇಲೆ ಒಂದು ಸಂಪೂರ್ಣದಲ್ಲಿ ಒಂದು ಸ್ಟಿಚ್ ಹಾಕಿದ್ದೇವೆ. ಇನ್ನು ನೆಕ್ ಭಾಗಕ್ಕೂ ಕೂಡ ರೌಂಡಾಗಿ ಒಂದು ಸ್ಟಿಚ್ ಮಾಡ್ತಾ ಬನ್ನಿ, ನೋಡ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟ್. ಯಾವ ಆಕಾರದಲ್ಲಿ ಕಟ್ಟಿಂಗ್ ಉಂಟು ಅದೇ ಆಕಾರಕ್ಕೆ ಲೈನಿಂಗ್ನ ಮೇಲ್ಭಾಗದಿಂದ ಸ್ಟಿಚ್ ಹಾಕ್ತಾ ಬನ್ನಿ, ನೋಡ್ಕೊಳ್ಳಿ. ಇದೇ ಥರ ರೌಂಡ್ ನೆಕ್ಕಿಗೆ ಸ್ಟಿಚ್ ಮಾಡ್ತಾ ಬನ್ನಿ. ಇದು ಬಿಗ್ನರ್ಸ್ಗೆ ಒಳ್ಳೆಯ ಮಾಹಿತಿ. ಯಾವ ರೀತಿಯಲ್ಲಿ ಬೇಕಾದರೆ ಕಲಿಬೋದು. ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಇದರ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೇವೆ. ಇದರ ಕಂಕುಳ ಕೈ ಭಾಗದ ಸುತ್ತಲೂ ನಾವು ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ಇಡ್ತೇವೆ, ನೋಡ್ಕೊಳ್ಳಿ. ಮೊದಲು ಇದೇ ಥರ ನೀವು ಕಟ್ಟಿಂಗ್ ಮಾಡಿದ ನಂತರ ಸ್ಟಿಚಿಂಗ್ ಮಾಡುವಾಗ ಫುಲ್ ಯಾವ ಲೈನಿಂಗ್ ಅಳತೆ ಪ್ರಕಾರವೇ ಸ್ಟಿಚಿಂಗ್ ಮಾಡಿ, ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟಿಂದ ಟೆಕ್ಸ್ ಕೊಟ್ಟಿದ್ದೇವೆ, ಆ ಟೆಕ್ಸ್ಗೂ ಕೂಡ ಇದೇ ಥರ ಸ್ಟಿಚಿಂಗ್ ಮಾಡಿ ಎಷ್ಟು ಅಳತೆಗೆ ಮಾರ್ಕಿಂಗ್ ಮಾಡ್ತೀವಿ ಅದೇ. ಇದು ಬ್ಯಾಕ್ ಪಾರ್ಟ್ ರೆಡಿ ಆಗ್ತಾ ಬಂತು. ಇದರಲ್ಲಿ ಫುಲ್ ಇಂಪಾರ್ಟೆಂಟ್ ಕ್ರಾಸ್ ಪೀಸನ್ನು ರೆಡಿ ಮಾಡಿ ಫುಲ್ ಬ್ಲೌಸಿಗೆ ಹಾಕೋದು. ಇನ್ನು ಫ್ರಂಟ್ ಪಾರ್ಟ್ ಕೂಡ ನೋಡ್ಕೊಳ್ಳಿ. ಫ್ಯಾಬ್ರಿಕ್ನ ಮೇಲೆ ಲೈನಿಂಗ್ ಪೀಸನ್ನು ಇಡ್ತೇವೆ. ಬ್ಲೌಸ್ ಫ್ಯಾಬ್ರಿಕ್ನ ಮೇಲೆ ಲೈನಿಂಗ್ ಕಟ್ ಮಾಡಿದಂಥ ಲೈನಿಂಗ್ ಪೀಸನ್ನು ಇಡ್ತೇವೆ. ಮೊದಲು ಲೈನಿಂಗ್ನ ನೆಕ್ ಭಾಗಕ್ಕೆ ರೌಂಡಾಗಿ ಸ್ಟಿಚ್ ಮಾಡ್ತಾ ಬನ್ನಿ. ಯಾವ ಡಿಸೈನಲ್ಲಿ ಮಾರ್ಕಿಂಗ್ ಮಾಡ್ತೇವೆ ಅದರ ಥರವೇ ಹಾಕಿ. ಇದನ್ನು ನೋಡ್ಕೊಳ್ಳಿ. ಸ್ಲೀವ್ ಬರ್ತದೆ, ಅದರ ಸುತ್ತಲೂ ಕೂಡ ಸ್ಟಿಚ್ ಮಾಡ್ತಾ ಬನ್ನಿ. ಎರಡು ಬದಿಗೂ ಕೂಡ ಇದೇ ಥರ ಸ್ಟಿಚಿಂಗ್ ಮಾಡಿ ಕೆಳಭಾಗಕ್ಕೂ ಕೂಡ ನಾವೇ ಅಲ್ಲಿ ಕ್ರಾಸ್ ಪಟ್ಟಿ ಇಡೋಕ್ಕೆ ಮೊದಲು ಸ್ಟಿಚಿಂಗ್ ಮಾಡಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ನಂತರ ಯಾವ ಥರದಲ್ಲಿ ನಾವು ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ಇಡ್ತೇವೆ ಅಂತ ಇಂಪಾರ್ಟೆಂಟಾಗಿ ನೋಡಬೇಕಾದದ್ದು. ಅಲ್ಲಿ ಯಾವ ಫ್ಯಾಬ್ರಿಕ್ ಜಾಸ್ತಿ ಇದ್ದ ಫ್ಯಾಬ್ರಿಕ್ ತಗೊಳ್ಳಿ. ಲೈನಿಂಗ್ ಕರೆಕ್ಟಾಗಿರಬೇಕು. ಹೆಚ್ಚಿದ್ದ ಫ್ಯಾಬ್ರಿಕ್ಕನ್ನು ತೆಗೀರಿ. ರೌಂಡ್ ನೆಕ್ಕಿದ್ದು ನೋಡ್ಕೊಳ್ಳಿ. ಫ್ರಂಟ್ ನೆಕ್ಕಿದ್ದು ಸುತ್ತಳದ್ದು ತೆಗೆದಿರ ಅಲ್ವಾ. ಇನ್ನು ಅದರ ಕ್ರಾಸ್ ಪಟ್ಟಿ ರೆಡಿ ಮಾಡಬೇಕು. ಅದಕ್ಕಿಂತ ಮೊದಲು ಮಾರ್ಕಿಂಗ್ ಮಾಡಿದ ಹಾಗೆ ಮಾರ್ಕಿಂಗ್ಗೆ ಟೆಕ್ಸ್ ಇಡಬೇಕು. ಮಧ್ಯಭಾಗದಿಂದ ಕಟ್ ಮಾಡಿ ನಂತರ ಟೆಕ್ಸ್ ಕೊಡಿರಿ. ನೋಡಿ, ಯಾವ ಥರ ನಾವು ಮಾರ್ಕಿಂಗ್ ಮಾಡಿರ್ತೇವೆ ಅದೇ ಥರ ಟೆಕ್ಸ್ ಕೊಟ್ಟರೆ ಆಯಿತು. ಆಗ ಬ್ಲೌಸ್ ಫುಲ್ ಪರ್ಫೆಕ್ಟಾಗಿ ಕಾಣ್ತದೆ. ನಿಮ್ಮ ಅಳತೆ ತಗೊಂಡ ಬ್ಲೌಸಲ್ಲಿ ಯಾವ ಥರ ಟೆಕ್ಸ್ ಕೊಟ್ಟಿದ್ದಾರೆ ಅದೇ ಥರ ಟೆಕ್ಸ್ ಕೊಡಿ. ಎರಡು ಕೂಡ ಆಲ್ರೆಡಿ ರೆಡಿ ಆಯಿತು. ಇನ್ನು ಕ್ರಾಸ್ ಪಟ್ಟಿಗೆ ಮೂರು ಬೇಕು ಪೀಸ್ ರೆಡಿ ಮಾಡಿ ಇಟ್ಕೋಬೇಕು. 6 ಪೀಸಾಗಿ ರೆಡಿ ಮಾಡಿ ಇಟ್ಟರೆ ಮೂರು ಬೇಕಾಗ್ತದೆ. ಒಂದು ಬದಿಗೆ ಬಲ ಬದಿಗೆ 3, ಎಡ ಬದಿಗೆ ಬ್ಲೌಸ್ ಪಾರ್ಟಿಗೆ ಬೇಕಾಗ್ತದೆ. ನೋಡ್ಕೊಳ್ಳಿ. ಇದನ್ನು ಕ್ರಾಸ್ ಪಟ್ಟಿ ರೆಡಿ ಮಾಡಿದ್ದೇವೆ. ಮಧ್ಯಭಾಗದಲ್ಲಿ ನಾವು ಫ್ಯಾಬ್ರಿಕ್ ಇಟ್ಟಿದ್ದೇವೆ. ಮೇಲ್ಗಡೆ ಮತ್ತು ಕೆಳಭಾಗದಿಂದ ಲೈನಿಂಗ್ ಇಟ್ಟಿದ್ದೇವೆ. ಹಾಗಾದರೆ ಒಂದು ಬದಿಗೆ 2 ಪೀಸ್ ಬೇಕಾಗ್ತದೆ. ಒಂದು ಬಲ ಬದಿಗೆ ಬೇಕು, ಒಂದು ಎಡ ಬದಿಗೆ ತಗೊಳ್ಬೇಕು, ನೋಡ್ಕೊಳ್ಳಿ. ಇನ್ನು ಫ್ರಂಟ್ ಪಾರ್ಟಿದ್ದು ಮೇಲ್ಭಾಗಕ್ಕೆ ಇಟ್ಟು ಸ್ಟಿಚಿಂಗ್ ಮಾಡಬೇಕು. ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೇವೆ ಯಾವ ಥರ ಅಂದರೆ ಇನ್ನೊಮ್ಮೆ ನಿಮಗೆ ತೋರಿಸಲಿಕ್ಕಾಗಿ ಬಿಗ್ನರ್ಸಿಗಾಗಿ ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಭುಜ ಕರೆಕ್ಟಾಗಿ ಯಾವ ರೀತಿಯಲ್ಲಿ ತಗೊಳ್ಬೇಕು ಮಾರ್ಕಿಂಗ್ ಮಾಡಿದ ಹಾಗೆಯೇ ಸ್ಟಿಚಿಂಗನ್ನು ಮಾಡಿ. ಎರಡು ಬದಿ ಕೂಡ ಇದೇ ಥರ ಸ್ಟಿಚಿಂಗ್ ಮಾಡಿ, ಆಗ ಪರ್ಫೆಕ್ಟಾಗಿ ಕಾಣ್ತದೆ, ನೋಡ್ಕೊಳ್ಳಿ. ಇನ್ನು ಸ್ಲೀವ್ ಫ್ರಂಟ್ ಪಾರ್ಟಿದ್ದು ಕೈದ್ದು ನೋಡ್ಕೊಳ್ಳಿ. ಅಲ್ಲಿಂದ 1/4 ಇಂಚ್ ಹೆಚ್ಚು ಬರ್ತದೆ. ನಿಮಗೆ ಲೈನಿಂಗಲ್ಲಿ ಜಾಸ್ತಿ ಜಾಗ ಇಲ್ಲದ್ರೆ ಅದಕ್ಕೆ ಸ್ವಲ್ಪ ಜಾಯಿಂಟ್ ಮಾಡಬೇಕಾಗ್ತದೆ. ಇನ್ನು ಸ್ಲೀವ್ ಅಟ್ಯಾಚ್ ಮಾಡುವಾಗ ಮೊದಲು ಲೈನಿಂಗು ಇದರ ಮೇಲೆ ಇಟ್ಕೊಂಡು ನೋಡ್ಕೊಳ್ಳಿ ಯಾವ ಥರ ಸ್ಟಿಚಿಂಗ್ ಮಾಡ್ತಾ ಇದ್ದೇವೆ. ಇದೇ ಥರ ನೀವು ಮಾಡಿ ಫ್ಯಾಬ್ರಿಕ್ನ ಮೇಲೆ ಲೈನಿಂಗ್ ಇಟ್ಟು ಅದರಿಂದ ಒಳಭಾಗಕ್ಕೆ ತಗೊಂಡ್ರೆ ಆಯಿತು. ಇದು ನಿಮಗೆ ಕರೆಕ್ಟಾಗಿ ನೋಡಿದರೆ ಇದು 5 ನಿಮಿಷದಲ್ಲಿ ಒಂದು ಬ್ಲೌಸನ್ನು ಆರಾಮದಲ್ಲಿ ಸ್ಟಿಚ್ ಮಾಡ್ಬೋದು. ನಿಮಗೆ ಬಿಗಿನರ್ಸಿಗೆ ಇದು ಒಳ್ಳೆಯ ಟಿಪ್ಸ್. ನೋಡಿ, ನಾನು ಅದರ ಮೇಲೆ ಫ್ಯಾಬ್ರಿಕ್ ಅದರ ಬಾರ್ಡ್ರಲ್ಲಿ ಸ್ಯಾಟಿನ್ ಬಟ್ಟೆ ಕೂಡ ಇದೆ, ಅದನ್ನು ಕರೆಕ್ಟಾಗಿ ಇಡ್ತಾ ಅದರ ಮೇಲೆ ಸ್ಟಿಚ್ ಮಾಡಿದ್ದೇನೆ. ಇನ್ನು ಎರಡು ಬದಿಗೂ ಕೂಡ ಟಚ್ ಮಾಡಿ ಇಟ್ಕೊಂಡಿದ್ದೇನೆ, ನೋಡ್ಕೊಳ್ಳಿ. ಇದೇ ಥರ ಟಚ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ.
ಎರಡು ಸ್ಲೀವ್ ಕೂಡ ರೆಡಿ ಮಾಡಿದ ನಂತರ ನೋಡಿ, ನಿಮಗೆ ಯಾವ ಬದಿಗೆ ಮೊದಲು ಇಡಬೇಕು, ಆದರೆ ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಬರ್ತದೆ, ಅದನ್ನು ಫ್ರಂಟ್ ಪಾರ್ಟಿಗೆ ಇಡಬೇಕು. ನೋಡ್ಕೊಳ್ಳಿ, ನೀವು ಎಲ್ಲಿಂದ ಬೇಕಾದರೂ ಮಧ್ಯಭಾಗದಿಂದ ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ಬೋದು, ಕೆಳಭಾಗದಿಂದ ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ಬೋದು. ಸ್ಲೀವ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರ್ತದೆ. ನೀವು ಸ್ಲೀವ್ ಇಡುವಾಗ ಫ್ರಂಟ್ ಕೆಳಭಾಗದಿಂದ ಮಾಡ್ತಾ ಬನ್ನಿ. ಅಲ್ಲಿ ಹೆಚ್ಚು ಪೀಸ್ ತೆಗೆದ ಕಾರಣ ಫ್ರಂಟ್ ಪಾರ್ಟಿಗೆ ಅದು ಬರಬೇಕಾಗ್ತದೆ, ಬ್ಯಾಕ್ ಪಾರ್ಟಿಗೆ ಇಡಬೇಡಿ. ಮಾಡಿದ ಮೇಲೆ ನೋಡ್ಕೊಳ್ಳಿ, ಎರಡು ಸ್ಲೀವ್ ಕೂಡ ಟಚ್ ಮಾಡಬೇಕು. ಇದಕ್ಕೆ ಸುತ್ತಲೂ ನಾವು ಕ್ರಾಸ್ ಪೀಸನ್ನು ಇಟ್ಟಿದ್ದೇವೆ. ಸುತ್ತಲೂ ಕ್ರಾಸ್ ಪೀಸ್ ಇಟ್ಟು ನಂತರ ಉಕ್ಸ್ ಎಲ್ಲ ರೆಡಿ ಆದಮೇಲೆ ಉಕ್ಸ್ ಇಡುವಂತಹ ಪಾರ್ಟ್ ಕೂಡ ತೋರಿಸ್ತೇವೆ, ಕ್ರಾಸ್ ಪಟ್ ಇಡುವುದನ್ನು ಕೂಡ ತೋರಿಸ್ತೇವೆ. ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀವಿ. ಎಲ್ಲ ರೆಡಿ ಆದ ಮೇಲೆ ಸ್ಟಿಚಿಂಗ್ ಆದಮೇಲೆ ಇದೇ ಥರ ಕರೆಕ್ಟಾಗಿ ಫ್ರಂಟ್ ನೆಕ್ ಕೂಡ ಬ್ಯಾಕ್ ನೆಕ್ ಕೂಡ ಇದೇ ಥರ ಬರ್ತದೆ. ನಿಮಗೆ ಇಷ್ಟವಾದರೆ ಲೇಡೀಸ್ ಕ್ರಿಯೇಟಿವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.